ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ ಪಾಠದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಪಾಠದಲ್ಲಿ ಅಭ್ಯಾಸ 3.2ರ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಒಂದು ಸಂಖ್ಯೆಯಿಂದ ಅರ್ಧ ಅಂದರೆ 1/2 ಕಳೆದಾಗ ಅಥವಾ ಕಳೆದು ಬಂದ ವ್ಯತ್ಯಾಸವನ್ನು 1/2ರಿಂದ ಗುಣಿಸಿದರೆ 1/8 ಬರುವುದು. ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈಗ ನಾವೇನು ಮಾಡೋಣ, ಸ್ಟಾರ್ಟಿಂಗ್ ಮೊದಲನೇದಾಗಿ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಈಗ ಪ್ರಶ್ನೆ ಪ್ರಕಾರ ನೋಡಿ, ಇಲ್ಲಿ ಸರಿಯಾಗಿ ಗಮನಿಸಿ. ಒಂದು ಸಂಖ್ಯೆಯಿಂದ ಅರ್ಧವನ್ನು ಕಳೆದಾಗ ನಾವು ಆ ಸಂಖ್ಯೆ ಯಾವುದು ಅಂತ ಹೇಳಿದ್ದೀವಿ, ಎಕ್ಸ್ ಅಂತ ಹೇಳ್ಕೊಂಡಿದ್ದೀವಿ, ಹೌದಾ? ಇದರಿಂದ ಎಷ್ಟು ಕಳಿಬೇಕಂತೆ, ಅರ್ಧವನ್ನು ಕಳೆದಾಗ ಬಂದ ವ್ಯತ್ಯಾಸವನ್ನು, ಇದು ಬಂದಂಥ ವ್ಯತ್ಯಾಸ, ಇದನ್ನು ಎಷ್ಟರಿಂದ ಗುಣಿಸ್ಬೇಕಂತೆ, ಮತ್ತೆ ಅರ್ಧದಿಂದ ಗುಣಿಸ್ಬೇಕಂತೆ. ಗುಣಿಸಿದಾಗ ಎಷ್ಟು ಬರುತ್ತಂತೆ, 1/8 ಬರುತ್ತಂತೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಹಾಗಾದರೆ ಎಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಇದು ಬರೆದಿದ್ದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಿಮಗೆ, ಹೌದಾ? ಈಗ ಮುಂದಿನ ಸ್ಟೆಪ್ಪನ್ನು ಮಾಡ್ತಾ ಹೋಗೋಣ. ಈಗ ಅರ್ಧ ಏನಿದೆ ಇದು ಹೋಗ್ಬೇಕಿದು, ಅಂದರೆ 1/2 ಹೋಗಬೇಕು ಅಂತಂದರೆ ಏನು ಮಾಡೋಣ, ನಾವು ಇದನ್ನು 2ರಿಂದ 2 ಕಡೆ ಗುಣಿಸ್ಬಿಡೋಣ. 2ರಿಂದ 2 ಕಡೆ ಗುಣಿಸಿದಾಗ 1/2 ಇಂಟು 2, ಕರೆಕ್ಟಾ? ಎಕ್ಸ್ ಮೈನಸ್ 1/2 1/8 ಇಂಟು 2. ಈಗ ನೋಡಿ, 2ಕ್ಕೆ 2 ಕ್ಯಾನ್ಸಲ್ ಆಯಿತು, ಹೌದಾ? 2 1 2 4. ಆಗ ಏನು ಉಳಿತು, ಎಕ್ಸ್ ಇಸ್ ಈಕ್ವಲ್ ಟು 1/2 ಇಸ್ ಈಕ್ವಲ್ ಟು 4 ಉಳಿತು. ಸಾರಿ, 1/4 ಉಳಿತು, 1/4. ಈಗ ಅರ್ಧ ಹೋಗಬೇಕು ಅಂತಂದರೆ ಇಲ್ಲಿ ಮೈನಸ್ ಅರ್ಧ ಇದೆ, ಪ್ಲಸ್ ಅರ್ಧ ಅಂದರೆ 2 ಕಡೆ ಪ್ಲಸ್ ಅರ್ಧವನ್ನು ಕೊಡ್ಬಿಡೋಣ. 2 ಕಡೆ ಅರ್ಧವನ್ನು ಸೇರಿಸಿ ಅಥವಾ ಕೂಡಿ. ಈಗೇನಾಗುತ್ತೆ ನೋಡ್ರಿ, ಎಕ್ಸ್ ಮೈನಸ್ 1/2, ಈಗ ಪ್ಲಸ್ 1/2ವನ್ನು 2 ಕಡೆ ಸೇರಿಸೋದು. ಈಗ ಮುಂದಿನ ಸ್ಟೆಪ್ ನೋಡ್ರಿ, ಪ್ಲಸ್ಸು ಮೈನಸ್ಸು ಹೋಯಿತು. ಈಗ ಏನು ಉಳಿಯುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1/4 ಪ್ಲಸ್ 1/2. ಇಲ್ಲಿ 4 ಮತ್ತು 2ರ ಲಾಸಾಹ ಯಾವುದು, 4 ನಮಗೆ ಗೊತ್ತಿದೆ ಅಲ್ವಾ? ಒಂದ್ರ ಮಗ್ಗೆಯಲ್ಲೂ ಇನ್ನೊಂದು ಬಂದರೆ ದೊಡ್ಡದಿರುತ್ತೋ ಯಾವುದು, ಅದೇ ಲಾಸಾಹ. ಈಗ 1/4 ಹಾಗೆ ಇರುತ್ತೆ. ಇಲ್ಲಿ 1/2 ಇದು 4 ಆಗಬೇಕು, 2ರ 4 ಆಗಬೇಕಂದ್ರೆ ಏನರಿಂದ ಗುಣಿಸ್ಬೇಕು, 2ರಿಂದ ಗುಣಿಸ್ಬೇಕು. ಕೆಳಗೆ 2ರಿಂದ ಗುಣಿಸಿದ್ರೆ ಮೇಲೂ ಸಹ 2ರಿಂದನೇ ಗುಣಿಸ್ತೀರಿ. ಆಗ 1/4 ಪ್ಲಸ್ 2 2 1 2, ಕೆಳಗೆ 4. ಈಗ ಕೆಳಗೆ ಛೇದ 4 ಕಾಮನ್ ಇದೆ, 1 ಪ್ಲಸ್ 2. ಈಗ ಟೋಟಲು 1 ಪ್ಲಸ್ 2 3 ಆಯಿತು, ಕೆಳಗೆ 4 ಆಯಿತು. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 3/4. ಆ ಸಂಖ್ಯೆ ಯಾವುದು? ಇದೇ ನಾವು ಮಾಡಬೇಕಾಗಿರೋದು, ಎಕ್ಸ್ ಅಂತ ತಗೊಂಡಿದ್ವಲ್ಲ, ಆ ಸಂಖ್ಯೆ 3/4 ಆಗುತ್ತದೆ. ಎರಡನೇ ಪ್ರಶ್ನೆ, ಆಯತಾಕಾರದ ಈಜು ಕೊಳವೊಂದರ ಸುತ್ತಳತೆ 154 ಮೀಟ್ರು, ಅದರ ಉದ್ದ ಅಗಲದ 2ರಷ್ಟಕ್ಕಿಂತ 2 ಮೀಟ್ರ್ ಜಾಸ್ತಿ ಇದೆಯಂತೆ. ಹಾಗಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಆಯತಾಕಾರದ ಒಂದು ಈಜು ಕೊಳವನ್ನು ಬರ್ಕೊಳ್ಳೋಣ, ಹೌದಾ? ಅದರಲ್ಲಿ ಏನು ಕೊಟ್ಟಿದ್ದಾರೆ, ಅದರ ಉದ್ದ, ಇದು ಉದ್ದ, ಇದು ಹೌದಾ? ಇದು ಉದ್ದ, ಇದು ಅಗಲ. ಉದ್ದ ಏನಿದೆ, ಅಗಲ ಎಷ್ಟಿದೆಯೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇದ್ದು ಮತ್ತೆ 2 ಮೀಟ್ರ್ ಜಾಸ್ತಿ ಇದೆಯಂತೆ. ಹಂಗಾಗಿ ನಮಗೆ ಅಗಲ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಇಟ್ಕೊಂಡ್ಬಿಡೋಣ, ಹೌದಾ? ಆಯತದ ಅಥವಾ ಈಜುಕೊಳದ ಅಗಲ ಎಷ್ಟಾಗಿರಲಿ, ಈಜುಕೊಳದ ಅಗಲ ಎಕ್ಸ್ ಆಗಿರಲಿ, ಹೌದಾ? ಎಕ್ಸ್ ಆಗಿರಲಿ. ಈಗ ಹಂಗಾದರೆ ಉದ್ದ ಏನಿದೆ, ಈ ಅಗಲ ಎಷ್ಟಿದೆಯೋ ಅದಕ್ಕಿಂತ 2ರಷ್ಟು ಅಂದರೆ 2x ಮತ್ತು 2 ಮೀಟ್ರ್ ಜಾಸ್ತಿ ಪ್ಲಸ್ 2 ಮೀಟ್ರ್ ಜಾಸ್ತಿ, ಹೌದಾ? ಇದು ಈಗ ನಮಗೆ ಗೊತ್ತಿದೆ ಏನು, ಆಯತದ ಸುತ್ತಳತೆ ಸೂತ್ರ ಗೊತ್ತಿದೆಯಾ ನಿಮಗೆ? ಸುತ್ತಳತೆ 2 ಇಂಟು ನೋಡಿ, ಇದು ಉದ್ದ ಇದಾಗಲ್ಲ, ಹೌದಾ? ಇದಕ್ಕೆ ಉದ್ದ ಪ್ಲಸ್ ಅಗಲ ಮಾಡಿ ಅದಕ್ಕೆ ಏನು ಗುಣಿಸ್ಬಿಡೋದು, 2ರಿಂದ ಉದ್ದ ಪ್ಲಸ್ ಅಗಲ. ಈಗ ಏನಿದೆ, 2 ಉದ್ದ ಎಷ್ಟು, ಉದ್ದ 2x ಪ್ಲಸ್ 2 ಅಂತೆ.
ಇಲ್ಲಿ ಮಾಡಿದ್ದೀವಲ್ಲ ಅದಕ್ಕೆ. ಅಗಲ ಎಷ್ಟು? ಎಕ್ಸು. ಈಗ ಸುತ್ತಳತೆ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತೆ? 154 ಮೀಟ್ರ್ ಅಂತ. ಹಂಗಾಗಿ ಅದನ್ನು ನಾವು ಬರ್ಕೊಳ್ಳೋಣ, 154 ಮೀಟ್ರು. 2 ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್. ಈಗ ಇದರೊಳಗೆ ಇರ್ತಕ್ಕಂಥದ್ದನ್ನು ಕೂಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಎಕ್ಸ್ ಇದೆ, ಇಲ್ಲೊಂದಿದೆ, ಅಲ್ಲಿಗೆ 3 ಎಕ್ಸ್ ಪ್ಲಸ್ 2. ಈಗ ಈ 2 ಹೋಗಬೇಕು. ಈ 2 ಹೋಗಬೇಕು ಅಂತಂದರೆ ಎರಡೂ ಕಡೆ 2ರಿಂದ ಭಾಗಿಸ್ಬಿಡೋಣ. ಎರಡೂ ಕಡೆ 2ರಿಂದ ಭಾಗಿಸಿ. ಅಲ್ಲಿಗೆ 154/2. ಈಗ 2/2. ಈಗ 3 ಎಕ್ಸ್ ಪ್ಲಸ್ 2. ಈಗ 2 ಕ್ಯಾನ್ಸಲ್. 2 2 7 14. 1 ಉಳಿತು, 2 7 14. ಅಲ್ಲಿಗೆ ಏನು ಬಂತು? 77 = 3 ಎಕ್ಸ್ ಪ್ಲಸ್ 2. ಈಗ 2 ಹೋಗಬೇಕು, ಪ್ಲಸ್ 2 ಹೋಗಬೇಕು ಅಂತಂದರೆ ಎರಡೂ ಕಡೆ ಏನು ಮಾಡೋಣ? 2ಅನ್ನು ಕಳೆದ್ಬಿಡೋಣ. ಎರಡೂ ಕಡೆ 2ಅನ್ನು ಕಳೆ. ಸೊ ಕಳೆದಾಗ 77 - 2, ಇಲ್ಲಿ 3 ಎಕ್ಸ್ ಪ್ಲಸ್ 2 - 2. ಅಲ್ಲಿಗೆ 2 2 ಕ್ಯಾನ್ಸಲ್. ಅಲ್ಲಿಗೆ ಇದು 75 = 3 ಎಕ್ಸ್, ಅಥವಾ 3 ಎಕ್ಸ್ = 75. ಈಗ 3 ಎಕ್ಸ್ ಇದೆ ಅಂದರೆ 3 ಇದೆ ಇಂಟು. ಈಗ ಇದು 3 ಹೋಗ್ಬೇಕಂತಂದರೆ ಎರಡೂ ಕಡೆ 3ರಿಂದ ಭಾಗಿಸ್ಬಿಡೋಣ. ಎರಡೂ ಕಡೆ 3ರಿಂದ ಭಾಗಿಸಿ. ಸೊ ಭಾಗಿಸ್ದಾಗ ಏನಾಗುತ್ತೆ? 3x/3 = 75/3. ಇಲ್ಲಿ 3 3 ಕ್ಯಾನ್ಸಲ್. ನೋಡಿರಿ, 3 1 3, 2 6, 1 ಹೋಯ್ತು, 3 5. ಅಲ್ಲಿಗೆ ಎಕ್ಸ್ ಎಷ್ಟು ಬಂತು? 25 ಬಂತು. 25 ಏನಿದು? ಮೀಟರ್. ಎಕ್ಸ್ ಅಂದರೆ ಏನಂತ ತೊಗೊಂಡಿದ್ವಿ? ಎಕ್ಸ್ ಅಂದರೆ ಅಗಲ, ಆಯತದ ಅಗಲ. ಹೌದಾ? ಎಂಥದ್ದು? ಈಜುಕೊಳದ ಅಗಲ ಎಷ್ಟು? ಎಕ್ಸ್. ಹಾಗಾಗಿ ಆಯತ ಅಗಲ ಎಕ್ಸ್ = 25 ಮೀಟ್ರು. ಇನ್ನು ಉದ್ದ ಅಂದರೆ ಏನಂತ ತೊಗೊಂಡಿದ್ವಿ? ಉದ್ದ ಅಂತಂದರೆ 2x + 2. ಹಾಗಾಗಿ ಎಕ್ಸ್ ಜಾಗದಲ್ಲಿ ಏನಿದೆ 25 ಹಾಕಿ ಅದನ್ನು ಮಾಡ್ತಾ ಹೋಗೋಣ. ನೋಡಿ, 25 2 50 + 2, ಅಲ್ಲಿಗೆ 52 ಮೀಟ್ರು. ಏನಿದು? ಉದ್ದ. ಈಜುಕೊಳದ, ಆಯತಾಕಾರದ ಈಜುಕೊಳದ ಉದ್ದ ಎಷ್ಟು? 52 ಮೀಟ್ರು. ಮೂರನೇ ಪ್ರಶ್ನೆ, ಸಮದ್ವಿಬಾಹು ತ್ರಿಭುಜವೊಂದರ ಪಾದ 4/3 ಸೆಂಟಿಮೀಟರ್ ಇದೆ. ತ್ರಿಭುಜದ ಸುತ್ತಳತೆ 4 2/15 ಹೌದಾ ಸೆಂಟಿಮೀಟರ್ ಇದೆ. ಉಳಿದ ಸಮಭುಜಗಳಲ್ಲಿ ಯಾವುದಾದ್ರೂ ಒಂದರ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ನಾವೇನು ಮಾಡೋಣ? ಒಂದು ಸಮದ್ವಿಬಾಹು ತ್ರಿಭುಜ ಬರ್ಕೊಂಬಿಡೋಣ. ಇದು ಪಾದ ಅಂತೆ. ಎಷ್ಟು? 4/3 ಸೆಂಟಿಮೀಟರ್ ಅಂತೆ. ಇವೆರಡೂ ಗೊತ್ತಿಲ್ಲ ನಮಗೆ. ಉದ್ದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆದರೆ ಇದ್ರ 3 ಸುತ್ತಳತೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡೋಣ? ಇದನ್ನು ಎಕ್ಸ್ ಅಂತ ತೊಗೊಂಬಿಡೋಣ. ಹೌದಾ? ಹಂಗಾಗಿ ಎಕ್ಸ್ ಅಂತ ತೊಗೊಂಡ್ರೆ ತ್ರಿಭುಜದ ಸಮ ಬಾಹು ಉಳ್ಳ ಬಾಹುವಿನ ಅಳತೆ ಎಕ್ಸ್ ಆಗಿರಲಿ. ಈಗ ತ್ರಿಭುಜದ ಸುತ್ತಳತೆ ಅವರೇ ಕೊಟ್ಬಿಟ್ಟಿದ್ದಾರೆ. ತ್ರಿಭುಜದ ಸುತ್ತಳತೆ ಎಷ್ಟಂತೆ? ತ್ರಿಭುಜದ ಸುತ್ತಳತೆ 4 2/15 ಸೆಂಟಿಮೀಟರ್. ಈಗ ತ್ರಿಭುಜದ ಸುತ್ತಳತೆ ಅಂತಂದರೆ 3 ಏನು? ಇದನ್ನ ಇಲ್ಲಿ ಬರ್ಕೊಳ್ತೀನಿ ನಾನು. 3 ಬಾಹುವಿನ ಅಳತೆಗಳು. ಹೌದಾ? ಅದರಲ್ಲಿ ಒಂದೇ ಬಾಹು ಕೊಟ್ಬಿಟ್ಟಿದ್ದಾರೆ. ಅದಂತೆ 4/3 ಪ್ಲಸ್ ಇನ್ನೊಂದು ಗೊತ್ತಿಲ್ಲ ಯಾವುದು? ಸಮಬಾಹು x ಅಂತ ತೊಗೊಂಡಿದ್ದೀವಿ. ಎಕ್ಸು ಕರೆಕ್ಟಾ? ಇದನ್ನು ಎಂಥ ಭಿನ್ನರಾಶಿ ಮಿಶ್ರ ಇದೆ, ವಿಷಮ ಮಾಡ್ಕೊಳ್ಳೋಣ. 15 4 62 62/15. ಇದು ನೋಡಿ 4/3, ಎಲ್ಲೊಂದು ಎಕ್ಸು ಇಲ್ಲೊಂದು ಎಕ್ಸು, ಅಲ್ಲಿಗೆ 2 ಎಕ್ಸ್ ಉಳಿತು. ಈಗ ಇದು 3 ಹೋಗಬೇಕು, ಅಂದರೆ 4/3 ಹೋಗಬೇಕು. ಹಂಗಾಗಿ ನಾವೇನು ಮಾಡೋಣ? ಪ್ಲಸ್ 4/3 ಎರಡೂ ಕಡೆ ಕಳೆದ್ಬಿಡೋಣ. 4/3 ಎರಡೂ ಕಡೆ ಕಳೆದಾಗ ಅಲ್ಲಿಗೆ 62/15 ಮೈನಸ್ 4/3. ಇಲ್ಲಿ 4/3 ಪ್ಲಸ್ 2x ಮೈನಸ್ 4/3. ಇಲ್ಲಿ 4/3 ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿರಿ, ಇಲ್ಲಿ 15 ಮತ್ತು 3 ಈ ಕಡೆ ಸೈಡಿಗೆ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನಿಮಗೆ ಗೊತ್ತಾಗಲಿ, 15 ಮತ್ತು 3 ಲಾಸಹ ಎಷ್ಟಪ್ಪ? 15. ಹಂಗಾಗಿ ಇಲ್ಲಿ ನೋಡಿರಿ, 62/15 ಮೈನಸ್ ಇಲ್ಲಿ 4/3 ಇದೆ. ಈ 3 15 ಆಗಬೇಕಂದ್ರೆ 5ರಿಂದ ಗುಣಿಸ್ತೀವಿ, ಮೇಲೂ ಸಹ 5ರಿಂದ ಗುಣಿಸ್ತೀವಿ.
ಅಲ್ಲಿಗೆ ಇದು 62/15 ಮೈನಸ್ 4 20/7 3 ಹೌದಾ? ಅದು ಎಷ್ಟಾಯಿತು? ಅಲ್ಲಿಗೆ ಇದರ ಲಾಸ ತೊಗೊಂಡ್ಬಿಟ್ರೆ ಕೆಳಗೆ 15 ಹೌದಾ, ಛೇದ 15 62 ಮೈನಸ್ 20 ಈಸ್ ಈಕ್ವಲ್ ಟು ಇಲ್ಲಿ 2x. ಕರೆಕ್ಟಾ? ಇದು ಗೊತ್ತಾಯ್ತಾ? ಈಗ 62ರಲ್ಲಿ 20 ಹೋದರೆ ಎಷ್ಟು? 42/15 42/15 ಇಲ್ಲಿ 2x ಇದೆ. ಈ 2x ಹೋಗ್ಬೇಕಿದು, 2 ಹೋಗಬೇಕು. ಹಾಗಾಗಿ ಎರಡೂ ಕಡೆ ಏನು ಮಾಡೋಣ? 2ರಿಂದ ಭಾಗಿಸ್ಬಿಡೋಣ. ಎರಡೂ ಕಡೆ 2ರಿಂದ ಭಾಗಿಸಿ. ಸೊ ಭಾಗಿಸಿದಾಗ 42/15 ಇಂಟು 2 ಇಲ್ಲಿ 2x/2 2 ಕ್ಯಾನ್ಸಲ್. 2 1 2 21. ಅಲ್ಲಿಗೆ x ಇಸ್ ಈಕ್ವಲ್ ಟು 21/15 ಸೆಂಟಿಮೀಟರ್. ಇದನ್ನು ಇನ್ನೂ ಸಿಂಪಲ್ ಮಾಡಿದ್ರೆ ಹೌದಾ, ಯಾವ ಮಗ್ಗಿಯಿಂದ ಹೋಗುತ್ತೆ ನೋಡ್ರಿ? ಇದು 3ರಿಂದ ಹೋಗುತ್ತಾ? 3ರಿಂದ ಹೋಗುತ್ತಾ? 3 7 21 3 5 15. ಸೊ ಹಂಗಾಗಿ ಎಷ್ಟು ಬಂತು? x ಇಸ್ ಈಕ್ವಲ್ ಟು 7/5. ಸೊ ಹಾಗಾದರೆ ಉಳಿದ ಸಮಬಾಹುವಿನ ಅಳತೆ ಎಷ್ಟಪ್ಪ? 7/5 ಸೆಂಟಿಮೀಟರ್. 4ನೇ ಲೆಕ್ಕ. 2 ಸಂಖ್ಯೆಗಳ ಮೊತ್ತ 95, ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 2 ಸಂಖ್ಯೆಗಳ ಮೊತ್ತ 95, ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ. ಈಗ ನಾವೇನು ಮಾಡೋಣ? ಮೊದಲ ಸಂಖ್ಯೆ x ಅಂತ ತೆಗೆದುಕೊಳ್ಳೋಣ. ಮೊದಲ ಸಂಖ್ಯೆ x ಆಗಿರಲಿ. ಸೊ ಹಾಗಾದರೆ ಎರಡನೇ ಸಂಖ್ಯೆ ಏನು? ಮೊದಲನೇ ಸಂಖ್ಯೆ ಏನಿದೆಯಲ್ಲ ಅದಕ್ಕಿಂತ 15 ಜಾಸ್ತಿ. ಹೌದಾ? ಈಗ ಮತ್ತೆ ಮೂರನೇದು ಏನು ಕೊಟ್ಟಿದ್ದಾರೆ? 2 ಸಂಖ್ಯೆಗಳ ಮೊತ್ತ. 2 ಸಂಖ್ಯೆಗಳ ಮೊತ್ತ ಎಷ್ಟು? 95. ಸೊ ಹಂಗಾಗಿ 2 ಸಂಖ್ಯೆಗಳ ಮೊತ್ತ ಅಂದ್ರೇನು? ಮೊದಲನೇ ಸಂಖ್ಯೆ ಎಕ್ಸು, ಎರಡನೇ ಸಂಖ್ಯೆ x + 15 ಇಸ್ ಈಕ್ವಲ್ ಟು 95. ಈಗ ಇಲ್ಲೊಂದು x ಎಷ್ಟಾಯಿತು? 2x + 15 ಆಯಿತು ಇಸ್ ಈಕ್ವಲ್ ಟು 95. ಈ 15 ಹೋಗಬೇಕು ಅಂತಂದರೆ ಎರಡೂ ಕಡೆ 15ಅನ್ನು ಕಳೆದ್ಬಿಡೋಣ. ಎರಡೂ ಕಡೆ 15ಅನ್ನು ಕಳೆದಾಗ ಆಗ 2x + 15 ಮೈನಸ್ 15 ಇಲ್ಲಿ 95 ಮೈನಸ್ 15. ಈಗ ಪ್ಲಸ್ 15 ಮೈನಸ್ 15 ಹೋಯಿತು. ಅಲ್ಲಿಗೆ 2x ಇಸ್ ಈಕ್ವಲ್ ಟು 95ರಲ್ಲಿ 15 ಹೋದರೆ ಎಷ್ಟು? 80 ಅಲ್ವಾ? ಈಗ ಈ 2x ಹೋಗಬೇಕು ಅಂದರೆ 2 ತೆಗಿಬೇಕು. ಹಂಗಾಗಿ ಎರಡೂ ಕಡೆ 2ರಿಂದ ಭಾಗಿಸ್ಬಿಡೋಣ. ಎರಡೂ ಕಡೆ 2ರಿಂದ ಭಾಗಿಸಿ. ಸೊ ಆಗೇನಾಗುತ್ತೆ? 2x/2 ಇಸ್ ಈಕ್ವಲ್ ಟು 80/2. ಈಗ 2 ಕ್ಯಾನ್ಸಲ್. ಇಲ್ಲಿ 2 1 2 40. ಅಲ್ಲಿಗೆ x ಇಸ್ ಈಕ್ವಲ್ ಟು ಎಷ್ಟು? 40. ಸೊ ಹಂಗಾಗಿ ಮೊದಲನೇ ಸಂಖ್ಯೆ ಎಷ್ಟು? ಮೊದಲನೇ ಸಂಖ್ಯೆ x ಇಸ್ ಈಕ್ವಲ್ ಟು 40. ಎರಡನೇ ಸಂಖ್ಯೆ ಏನಂತ ತಗೊಂಡಿದ್ವಿ? x + 15 ಅಲ್ವಾ? ಅಂದರೆ 5ಕ್ಕಿಂತ 15 ಜಾಸ್ತಿ. ಅಲ್ಲಿಗೆ x ಅಂದರೆ ಎಷ್ಟು? 40. ಅದಕ್ಕೆ 15 ಕೂಡಿದ್ರೆ ಎಷ್ಟು? 55. ಸೊ ಹಂಗಾಗಿ ಎರಡನೇ ಸಂಖ್ಯೆ ಎಷ್ಟು? 55. 2 ಕೂಡಿದ್ರೆ 95 ಬರುತ್ತಾ ನೋಡಿ? 40 + 55 95 ಆಗುತ್ತೆ. ಹಂಗಾಗಿ ನಾವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟು. 5ನೇ ಲೆಕ್ಕ. 2 ಸಂಖ್ಯೆಗಳು 5:3 ಅನುಪಾತದಲ್ಲಿವೆ. ಅವೆರಡರ ವ್ಯತ್ಯಾಸ 18 ಆದರೆ ಆ ಸಂಖ್ಯೆ ಯಾವುವು ಅಂತ ಕೊಟ್ಟಿದ್ದಾರೆ. ಆ 2 ಸಂಖ್ಯೆ ಅನುಪಾತದಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ನಾವೇನು ಮಾಡೋಣ? 2 ಸಂಖ್ಯೆಗಳು ಎಷ್ಟು? 2 ಸಂಖ್ಯೆಗಳು ಒಂದು 5x ಮತ್ತು ಇನ್ನೊಂದು 3x ಆಗಿರಲಿ. ಹಿಂಗೆ ತಗೊಳ್ಳೋಣ. ಹೌದಾ? ಈಗ ಪ್ರಶ್ನೆ ಪ್ರಕಾರ ಅವುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಏನು? ಪ್ರಶ್ನೆ ಪ್ರಕಾರ ಅವೆರಡರ ವ್ಯತ್ಯಾಸ ಕೊಟ್ಟಿದ್ದಾರೆ. ಎಷ್ಟು? 5x ಮೈನಸ್ 3x ಎಷ್ಟಂತೆ? 18 ಅಂತೆ. ಸೊ ಇದನ್ನು ಮಾಡ್ತಾ ಹೋಗೋಣ. 5ರಲ್ಲಿ 3 ಹೋದರೆ 2 x ಇದೆ, 2x ಇಸ್ ಈಕ್ವಲ್ ಟು 18. ಕರೆಕ್ಟಾ? ಈಗ ನಾವೇನು ಮಾಡೋಣ? ಈ 2 ಹೋಗಬೇಕು ಅಂತಂದರೆ ಎರಡೂ ಕಡೆ 2ರಿಂದ ಭಾಗಿಸಿ. ಭಾಗಿಸಿದಾಗ 2x/2 ಇಸ್ ಈಕ್ವಲ್ ಟು 18/2. ಅಲ್ಲಿಗೆ 2 ಕ್ಯಾನ್ಸಲ್. ಅಲ್ಲಿ 2 9. ಅಲ್ಲಿಗೆ x ಇಸ್ ಈಕ್ವಲ್ ಟು ಎಷ್ಟು ಬಂತು? 9 ಬಂತು.
ಸೊ 9 ಬಂದಿದ್ದರಿಂದ ಮೊದಲ ಸಂಖ್ಯೆ ದೇರ್ಫಾರ್ ಮೊದಲ ಸಂಖ್ಯೆ ಯಾವುದಂತೆ ಮೊದಲ ಸಂಖ್ಯೆ ಏನಂತ ತಗೊಂಡು 5x 5 ಅಂದರೆ 5 x ಅಂದರೆ 9 5 9 45 ಅದ ಎರಡನೇ ಸಂಖ್ಯೆ ಏನು 3x ಅಲ್ವಾ 3x ಅಂದರೆ 9 ಅಲ್ಲಿಗೆ 9 3 27 ಕರೆಕ್ಟಾ. ಈಗ ಇವೆರಡು ಸಂಖ್ಯೆ ಬೇಕಾದ್ರೆ ಕಳೀರಿ 18 ಬರಬೇಕು. 45ರಲ್ಲಿ 27 ಹೋದರೆ 18 ಬರುತ್ತೆ. ಆರನೇ ಸಂಖ್ಯೆ 3 ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ 51. ಆ ಪೂರ್ಣಾಂಕಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಕ್ರಮಾನುಗತ ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ನಂಬರ್ ಅಂತ. ಹಾಗಾಗಿ ಮೊದಲ ಕ್ರಮಾನುಗತ ಸಂಖ್ಯೆ ತಗೊಳ್ಳೋಣ. ಯಾವುದು ಮೊದಲ ಕ್ರಮಾನುಗತ ಸಂಖ್ಯೆ x ಆಗಿರಲಿ ಹೌದಾ. ಅದೇ ರೀತಿ ಎರಡನೇ ಕ್ರಮಾನುಗತ ಸಂಖ್ಯೆ ಹಾಗಾದರೆ ಏನಾಗುತ್ತೆ, ಇದಕ್ಕಿಂತ ಒಂದು ಜಾಸ್ತಿ. ಎರಡನೇ ಕ್ರಮಾನುಗತ ಇದನ್ನು ಹಂಗೆ ಬರಿತೀನಿ ನೋಡಿ ನಾನು, x+1 ಆಗಿರುತ್ತೆ. ಅದೇ ರೀತಿ ಮೂರನೇ ಕ್ರಮಾನುಗತ ಸಂಖ್ಯೆ x+2 ಆಗಿರುತ್ತೆ. ಯಾಕಂದರೆ ಕ್ರಮಾನುಗತ ಅಂದರೆ ಅದರ ನೆಕ್ಸ್ಟ್ ನಂಬರ್ ಇದು x, ಇದಕ್ಕಿಂತ ಉದಾಹರಣೆ 5 ಇದೆ ಅಂದರೆ ಅದಕ್ಕೆ 1 ಕೊಡಿದ್ರೆ 6, ಅದಕ್ಕೆ 2 ಕೊಡಿದ್ರೆ 7 ಅಂದರೆ ನೆಕ್ಸ್ಟ್ ಕಂಟಿನ್ಯೂ ನಂಬರ್ ಅಂತ ಆಗಿರ್ತವೆ ಹೌದಾ. ಈಗ ಈ ಮೂರು ಸಂಖ್ಯೆಗಳ ಪ್ರಶ್ನೆ ಪ್ರಕಾರ ಈ ಮೂರು ಸಂಖ್ಯೆಗಳನ್ನು ಕೂಡಿಬಿಟ್ರೆ ಎಷ್ಟು ಬರಬೇಕಂತ, x+1 x+2 ಎಲ್ಲ ಕೂಡಿದ್ರೆ 51 ಬರಬೇಕಂತ. ಹಂಗಾಗಿ ನೋಡ್ರಿ ಇಲ್ಲಿ x ಅನ್ನೋದು ಎಷ್ಟಿದೆ, 1 2 3, ಅಲ್ಲಿಗೆ 3x ಪ್ಲಸ್ ಇಲ್ಲಿ 1 ಇಲ್ಲೊಂದು 2 3 ಆಗುತ್ತೆ. 3x+3 = 51. ಈಗ ಈ 3 ಹೋಗಬೇಕು ಹೌದಾ. ಈ 3 ಹೋಗಬೇಕು ಅಂತಂದರೆ ನಾವೇನು ಮಾಡೋಣ, ಎರಡೂ ಕಡೆ 3ರಿಂದ ಕಳೆದು ಬಿಡೋಣ. ಎರಡೂ ಕಡೆ 3ರಿಂದ ಕಳೆದಾಗ 3x + 3 - 3 = 51 - 3. ಇಲ್ಲಿಗೆ 3 ಕ್ಯಾನ್ಸಲ್ ಆಗ 3x = 51ರಲ್ಲಿ 3 ಹೋದರೆ ಎಷ್ಟಪ್ಪ, 48. ಈಗ 3x ಇದೆ, ನಮಗೆ 1x ಬೇಕಂದ್ರೆ 3ರಿಂದ ಎರಡೂ ಕಡೆ ಭಾಗಿಸೋಣ. 3ರಿಂದ ಎರಡೂ ಕಡೆ ಭಾಗಿಸಿದಾಗ 3x/3 48/3. 3 ಕ್ಯಾನ್ಸಲ್, ಅಲ್ಲಿಗೆ x = 3ರಿಂದ ಭಾಗಿಸೋಣ. 3 ಇಲ್ಲೊಂದು ಉಳಿತು, 3 6 ಹೌದಾ. ಅಲ್ಲಿಗೆ 16 3 x = ಎಷ್ಟು, 16. ಸೊ ಇದ್ಯಾವುದು ಮೊದಲ ಸಂಖ್ಯೆ ಯಾವುದು, x = 16. ಎರಡನೇ ಸಂಖ್ಯೆ ಯಾವುದು, x+1 ಅಂದರೆ ಅದಕ್ಕಿಂತ 1 ಜಾಸ್ತಿ, 16 + 1 = 17. ನೆಕ್ಸ್ಟ್ ಮೂರನೇ ಸಂಖ್ಯೆ ಇದೆಷ್ಟು, x+2. x ಅಂದರೆ ಎಷ್ಟು, 16 + 2 ಅಲ್ಲಿಗೆ 18. ಹಾಗಾದರೆ ಆ ಮೂರು ಕ್ರಮಾನುಗತ ಸಂಖ್ಯೆ ಎಷ್ಟು, 16 17 18. ಈ ಮೂರು ಕೂಡಿದ್ರೆ ಎಷ್ಟು ಬರಬೇಕು, 51 ಬರ್ತವೆ. 7ನೇ ಲೆಕ್ಕ 8ರ 3 ಕ್ರಮಾನುಗತ ಗುಣಕಗಳ ಮೊತ್ತ 888. ಆ ಗುಣಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. 8ರ 3 ಕ್ರಮಾನುಗತ ಗುಣಕಗಳು ನೋಡಿ. ಮೊದಲನೇ ಗುಣಕ x ಅಂತ ತೆಗೆದುಕೊಳ್ಳೋಣ. ಅದ ಎರಡನೇದು ಇದಕ್ಕಿಂತ 8 ಜಾಸ್ತಿ, ಎರಡನೇದು ಯಾಕೆ ಹೇಳ್ರಿ, ಅದರ 8 ನೆಕ್ಸ್ಟ್ ಅಲ್ಲ, 8 1 8 2 ಅಂದರೆ 8 ಜಾಸ್ತಿ ಆಗುತ್ತೆ. 8 3 24 ಅಂತಂದರೆ ಇಲ್ಲಿ 8 ಜಾಸ್ತಿ ಆಗಿರುತ್ತೆ, ಇಲ್ಲಿ 16 ಜಾಸ್ತಿ ಆಗಿರುತ್ತೆ. ಆಗಿರಲಿ ಅದಾ. 8ರ 3 ಕ್ರಮಾನುಗತ ಗುಣಕಗಳು 8, 8 + x+8, x+16 ಆಗಿರಲಿ. ಇವುಗಳ ಗುಣಕಗಳ ಮೊತ್ತ. ಈ ಗುಣಕ ಅಂತಂದರೆ ಇವರು ಗುಣಿಸ್ಬೇಕು. ಮೊತ್ತ ಅಂತ ಕೇಳಿರೋದ್ರಿಂದ ಪ್ಲಸ್ ಮಾಡ್ತೀವಿ ನಾವು, ಗುಣಕ ಅಲ್ಲ. ಪ್ಲಸ್ x+8 x+16 = 888 ಮೊತ್ತ ಇವು. ಈಗ ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ, 3x. ಇಲ್ಲಿ ನೋಡಿ 8 16 ಕೂಡಿದ್ರೆ 24, ಅಲ್ಲಿಗೆ 888. ಈಗ ಏನು ಮಾಡಬೇಕು, 24 ಹೋಗಬೇಕು ಅಂತಂದರೆ ಎರಡೂ ಕಡೆ 24ರಿಂದ
ಏನು ಮಾಡೋಣ, ಕಳೆಯೋಣ. ಕಳೆಯಿರಿ. ಅಲ್ಲಿಗೆ 3x ಪ್ಲಸ್ 24 ಮೈನಸ್ 24 ಇಸ್ ಈಕ್ವಲ್ ಟು 888 ಮೈನಸ್ 24. ಇಲ್ಲಿ 24 ಕ್ಯಾನ್ಸಲ್. ಅಲ್ಲಿಗೆ 3x ಇಸ್ ಈಕ್ವಲ್ ಟು 8ರಲ್ಲಿ 4 ಹೋದರೆ 4, 8ರಲ್ಲಿ 2 ಹೋದರೆ 6, ಇಲ್ಲಿ 8, 864. ಇಲ್ಲಿ 3 ಹೋಗಬೇಕು. ಸೊ ಹಂಗಾಗಿ ಎರಡೂ ಕಡೆ 3ರಿಂದ ಭಾಗಿಸಿ. ಸೊ ಭಾಗಿಸಿದಾಗ 3x/3 864/3. ಇಲ್ಲಿ 3 ಕ್ಯಾನ್ಸಲ್. ಇಲ್ಲಿ 3 1 3 2 6 ಆಯಿತು. 2 ಉಳಿತು. 3 8 24 2 ಉಳಿತು. ಎಗೇನ್ 3 8 24. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 288. ಈಗ ಆದ್ದರಿಂದ ಆ ಸಂಖ್ಯೆಗಳು ಮೊದಲನೇ ಸಂಖ್ಯೆ ಯಾವುದು, ಎಕ್ಸ್ ಅಂದರೆ ಮಾಡಿದ್ವಿ 288. ಎರಡನೇ ಸಂಖ್ಯೆ ಏನು, ಎಕ್ಸ್ ಪ್ಲಸ್ 8. ಅಲ್ಲಿಗೆ ಎಕ್ಸ್ ಅಂತಂದರೆ 288 ಪ್ಲಸ್ 8. ಅಲ್ಲಿ ಕೊಡಿದ್ರೆ 8 8 16 10 1 9 296 ಎರಡನೇ ಸಂಖ್ಯೆ. ಇನ್ನು ಮೂರನೇ ಸಂಖ್ಯೆ ಯಾವುದು, ಎಕ್ಸ್ ಪ್ಲಸ್ 16. ಎಕ್ಸ್ ಅಂತಂದರೆ ಎಷ್ಟು, 288 ಪ್ಲಸ್ 16. 16 ಅಂದರೆ ನೋಡಿ 8 6 14ಕ್ಕೆ 4 10 1 8 1 9 1 10ಕ್ಕೆ 0 10 1 3 304. ಅಲ್ಲಿಗೆ ಮೊದಲನೇ ಸಂಖ್ಯೆ 288, ಎರಡನೇ ಸಂಖ್ಯೆ 296, ಅಲ್ಲಿಗೆ ಮೂರನೇ ಸಂಖ್ಯೆ 304 ಆಗ್ತವೆ. 8ನೇ ಲೆಕ್ಕ, ಏರಿಕೆ ಕ್ರಮದಲ್ಲಿರುವ 3 ಕ್ರಮಾನುಗತ ಪೂರ್ಣಾಂಕಗಳನ್ನು ಕ್ರಮವಾಗಿ 2, 3 ಮತ್ತು 4ರಿಂದ ಗುಣಿಸಿದಾಗ ಬರುವ ಸಂಖ್ಯೆಗಳ ಮೊತ್ತ 74 ಆಗುತ್ತಂತೆ. ಹಾಗಾದರೆ ಆ ಪೂರ್ಣಾಂಕಗಳು ಯಾವುವು ಅಂತ. ಮೊದಲ 3 ಕ್ರಮಾನುಗತ ಪೂರ್ಣಾಂಕಗಳು ಆಗಲೇ ಲೆಕ್ಕ ಮಾಡಿದ್ವಿ ಇಂಥವು ಪೂರ್ಣಾಂಕಗಳು ಯಾವುವು. ಮೊದಲನೇದು ಎಕ್ಸ್ ಆಗಿರಲಿ, ಎರಡನೇದು ಎಕ್ಸ್ ಪ್ಲಸ್ 1, ಮೂರನೇದು ಎಕ್ಸ್ ಪ್ಲಸ್ 2 ಆಗಿರಲಿ. ಇನ್ನು ಈಗ ಮೊದಲನೇ ಕ್ರಮಾನುಗತ ಸಂಖ್ಯೆಗಳನ್ನು ಯಾವುದರಿಂದ ಗುಣಿಸ್ಬೇಕಂತೆ, 2ರಿಂದ ಗುಣಿಸ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 2ರಿಂದ. ಹಂಗಾಗಿ 2 × x 2x ಹೌದಾ. ಅದೇ ರೀತಿ ಎರಡನೇ ಸಂಖ್ಯೆನ 3ರಿಂದ, 3 × x ಪ್ಲಸ್ 1. ಇನ್ನು 4 ಅಂದರೆ ಮೂರನೇ ಸಂಖ್ಯೆಯನ್ನು 4ರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಂಗಾಗಿ ಎಕ್ಸ್ ಪ್ಲಸ್ 2 × 4. ಇವು 3 ಕೂಡಿದ್ರೆ ಇದು ಮೊತ್ತ, ಇವ್ನು ಕೂಡಿದ್ರೆ ಎಷ್ಟು ಬರಬೇಕಂತೆ, 74 ಬರಬೇಕಂತ. ಹಂಗಾಗಿ 74. ಈಗ ಉಳಿದಿರ್ತಕ್ಕಂಥದ್ದು ಮಾಡೋಣ. 2 × x 2x. ಇಲ್ಲಿ 3x ಪ್ಲಸ್ 3 ಗುಣಿಸ್ತಾ ಇದ್ದೀನಿ. ಇಲ್ಲಿ 4 × x 4x 4 2 8 ಇಸ್ ಈಕ್ವಲ್ ಟು 74. ಇಲ್ಲಿ ಎಕ್ಸ್ ನಾವು ಎಷ್ಟಿದಾವೆ ನೋಡ್ರಿ, 2x. ಇಲ್ಲಿ 3, ಇಲ್ಲಿ 4. ಅಲ್ಲಿಗೆ 2 3 5 5 4 9 9x. ಇಲ್ಲಿ ಸಂಖ್ಯೆ 3 ಮತ್ತು 8 8 3 11 ಇಸ್ ಈಕ್ವಲ್ ಟು 74. ಕರೆಕ್ಟಾ? ಈಗ ಏನು ಮಾಡೋಣ, ಈ 11 ಇದೆ, 11ನ್ನು ಎರಡೂ ಕಡೆ ಕಳೆದ್ಬಿಡೋಣ. 11ನ್ನು ಎರಡೂ ಕಡೆ ಕಳೆದಾಗ 9x ಪ್ಲಸ್ 11 ಮೈನಸ್ 11 ಇಸ್ ಈಕ್ವಲ್ ಟು 74 ಮೈನಸ್ 11. ಅಲ್ಲಿಗೆ 11 11 ಕ್ಯಾನ್ಸಲ್. ಅಲ್ಲಿಗೆ 9x ಉಳಿತು. 74ರಲ್ಲಿ 11 ಹೋದರೆ 4ರಲ್ಲಿ 1 ಹೋದರೆ 3, 2ರಲ್ಲಿ 1 ಹೋದರೆ 6, 63 ಬಂತು. ಈಗ ಏನು ಮಾಡೋಣ, 9x ಇರೋದ್ರಿಂದ 9ನ್ನು ಎರಡೂ ಕಡೆ ಭಾಗಿಸೋಣ. 9ನ್ನು ಎರಡೂ ಕಡೆ ಭಾಗಿಸಿದಾಗ 9x ಬೈ 9 63/9. ಅಲ್ಲಿಗೆ 9 9 ಕ್ಯಾನ್ಸಲ್. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 9 1 9 7 ಹೌದಾ, 7 9 63. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, 7. ಸೊ ಹಾಗಾದರೆ ಮೊದಲ ಸಂಖ್ಯೆ ಎಷ್ಟು, ಎಕ್ಸು, ಅದು 7. ಎರಡನೇ ಸಂಖ್ಯೆ ಅದಕ್ಕಿಂತ 1 ಜಾಸ್ತಿ, ಎಕ್ಸ್ ಪ್ಲಸ್ 1 ಹೌದಾ. ಎಕ್ಸ್ ಅಂತಂದರೆ 7, ಅದಕ್ಕೆ 1 ಕೂಡಿದ್ರೆ 8. ಇನ್ನು ಮೂರನೇ ಸಂಖ್ಯೆ ಏನು, ಎಕ್ಸ್ ಪ್ಲಸ್ 2. ಎಕ್ಸ್ ಅಂತಂದರೆ 7, ಅದಕ್ಕೆ 2 ಕೂಡಿದ್ರೆ 9. ಅಲ್ಲಿಗೆ 3 ಸಂಖ್ಯೆಗಳು ಯಾವುವು, 7 8 ಮತ್ತು 9 ಆಗ್ತವೆ.